ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 23 ನೀತಿ ಋಗ್ವೇದ ಅವಳ ಕುತ್ತಿಗೆಯ ಸುತ್ತ ತನ್ನ ಬಲಿಷ್ಠ ತೋಳುಗಳನ್ನು ಹಾಕಿ ಅವಳ ಮುಖನ ತನ್ನ ಮುಖಕ್ಕೆ ಮತ್ತಷ್ಟು ಹತ್ತಿರ ತಗೊಂಡು ಆ ತಣ್ಣನೆಯ ಶವರ್ ನೀರರಿತಿತ್ತು. ಅವರಿಬ್ಬರ ಬಿಸಿ ಉಸಿರಾಟದ ಕಾವು ಆ ಕೋಣೆಯಲ್ಲಿದ್ದ ಗಾಳಿಯನ್ನು ಮಾದಕವಾಗಿ ಮಾಡಿತ್ತು. ಅವಳ ಉಸಿರಾಟ ನಾಟಕೀಯವಾಗಿ ವೇಗವಾಗಿತ್ತು. ಅನ್ವಿತಾ ತನ್ನ ಇಡೀ ದೇಹದ ತೂಕವನ್ನು ಅವನ ಮೇಲೆ ಹಾಕಿ ಅವನ ಅಂಗಿಯ ಸುತ್ತಲೂ ತನ್ನ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಂಡ್ಳು. ಅವರಿಬ್ಬರೂ ತುಡಿಗಳು ಅದು ಯಾವಾಗ ಒಂದಾದ್ವು ಅಂತ ಅವರಿಬ್ಬರಿಗೂ ತಿಳಿದಿಲ್ಲ. ಅವಳ ಕಣ್ಣುಗಳಿಂದ ಹರಿತಿದ್ದ ಕಣ್ಣೀರು ನಿಂತು ಹೋಗಿತ್ತು. ಈಗ ಅವಳ ಪೂರ್ತಿ ಗಮನ ವೇದ್ನ ಒಂದು ಚುಂಬನದ ಮಧುರ ಸ್ಪರ್ಶದಲ್ಲೇ ಇತ್ತು. ಅವನು ನಿಧಾನವಾಗಿ ಕೆಳಗೆ ಚಿಳಿಸಿ ಅವಳ ಎದೆಯತ್ತ ತನ್ನ ಪ್ರೀತಿಯ ಮುತ್ತುಗಳನ್ನು ಒತ್ತಿದ್ದಾಗ ಅನ್ವಿತಾ ತನ್ನ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅವನ ಸ್ಪರ್ಶದಲ್ಲೇ ತೇಲ್ತಾ ಇದ್ಲು. ಅವಳು ಧರಿಸಿದ್ದ ಆಫ್ ಶೋಲ್ಡರ್ ಬ್ಲೌಸ್ ನೀರಿಗೆ ನೆನೆದು ತಾನಾಗಿಯೇ ಜಾರ್ತಾ ಇತ್ತು. ಆ ಸೌಂದರ್ಯವು ಅನಾವರಣಗೊಂಡಿತ್ತು. ಅವಳ ಬಾಯಿಂದ ಹೊರಬಂದ ಒಂದು ನಿಟ್ಟುಸಿರು ವೇದ್ನ ಉಚ್ಚೆಬ್ಬಿಸಿತು. ಆದರೆ ಅದೇ ಸಂದರ್ಭದಲ್ಲಿ ಹೊರಗಿನಿಂದ ಬಂದ ಧ್ವನಿ ಇಬ್ಬರ ಪ್ರೇಮ ಲೋಕವನ್ನ ಚೂರು ಚೂರಾಗಿ ಪುಡಿ ಪುಡಿ ಮಾಡಿಬಿಡ್ತು. ಅಣ್ಣ ಅಣ್ಣ ಎಲ್ಲಿದ್ದೀಯಾ? ಪ್ರಿಯಾ ಆಫೀಸ್ನಿಂದ ಮನೆಗೆ ಬಂದಿದ್ದಾಳೆ. ಮೀಡಿಯಾದವರು ಕಾಯ್ತಿದ್ದಾರೆ, ಬೇಗ ಬಾ. ಸರ್ವೇಶ್ ಕೂಡ ಕೂಗಾಡ್ತಾನೆ. ಪ್ರಿಯಾಳ ಹೆಸರು ಕೇಳಿದ ತಕ್ಷಣ ಅನ್ವಿತಾಗೆ ಕರೆಂಟ್ ಶಾಕ್ ಹೊಡೆದಂಗಾಗುತ್ತೆ. ಅವಳು ಆಘಾತದಿಂದ ವೇದ್ನನ್ನ ಪಕ್ಕಕ್ಕೆ ತಳ್ಳಿದ್ಲು. ಅವಳ ಕಣ್ಣುಗಳಿಂದ ನಿಂತಿದ್ದಂತಹ ಕಣ್ಣೀರು ಮತ್ತೆ ಧಾರಾಕಾರವಾಗಿ ಹರಿಯೋಕೆ ಪ್ರಾರಂಭಿಸುತ್ತೆ. ಹೇ ಅನ್ವಿತಾ, ನೀತಿ, ಅದೆಲ್ಲ ಸುಮ್ಮನೆ. ವೇದ್ ಬಡಾಯಿಸ್ತಾನೆ. ದಯವಿಟ್ಟು ಇಲ್ಲಿಂದ ಹೋಗಿ. ಅನ್ವಿತಾ ನಿಟ್ಟುಸಿರು ಬಿಗಿ ಹಿಡಿದು ಮೆಲ್ಲನೆ ಹೇಳಿದ್ಲು. ಕ್ಷಮಿಸು ನೀತಿ, ನಾನು ಭಾವೋದ್ವೇಗದ ಬರದಲ್ಲಿ ಎಲ್ಲವನ್ನ ಮರೆತೆ. ಪ್ಲೀಸ್ ನನ್ನ ಮೇಲೆ ತಪ್ಪು ತಿಳಿಬೇಡ. ರಾತ್ರಿ ಬಂದು ಎಲ್ಲವನ್ನ ಮಾತಾಡೋಣ ಅಂತ ಹೇಳಿ ವೇದ್ ಅನಿವಾರ್ಯವಾಗಿ ಹೊರಬಂದು ಬಟ್ಟೆ ಬದಲಾಯಿಸ್ಕೊಂಡು ಹೊರಟು ಹೋಗ್ತಾನೆ. ಅನ್ವಿತಾ ಮಾತ್ರ ಅಲ್ಲಿ ಬಾತ್ರೂಮ್ನಲ್ಲಿ ಅಳುತ್ತಾ ಕುಳಿತು ಬಿಟ್ಲು. ಮಾರನೇ ದಿನ ಆಫೀಸ್ ಕ್ಯಾಂಟೀನ್. ಅನ್ವಿತಾ ಮುಖದ ಮೇಲೆ ಅಳು ಮತ್ತು ಬೇಸರದ ಕಲೆಗಳು ಹಾಗೆ ಅಚ್ಚೊತ್ತು ಕೂತ್ಬಿಟ್ಟಿದ್ವು. ಏನಾಯ್ತು ನೀತಿ, ನಿನ್ನ ಮುಖ ಯಾಕೆ ಇಷ್ಟೊಂದು ಬಿಳ್ಚ್ಕೊಂಡಿದೆ? ರಾತ್ರಿ ನಿದ್ದೆ ಮಾಡಲಿಲ್ವೇನೆ? ಕಾವ್ಯ ಕ್ಯಾಂಟೀನಲ್ಲಿ ಕುಳಿತು ಕೇಳ್ತಿದ್ದಾಳೆ. ಅವರು ಮಾತನಾಡುತ್ತಿರುವಾಗ ಪಕ್ಕದ ಟೇಬಲ್ನಿದ್ದ ಆಫೀಸಿನ ಬೇರೆ 4-5 ಜನ ಸಹೋದ್ಯೋಗಿಗಳು ಬಂದು ಅವರ ಜೊತೆ ಕುಳಿತುಕೊಳ್ತಾರೆ. ಅನ್ವಿತಾ, ನಿನಗೊಂದು ವಿಷಯ ಗೊತ್ತಾ? ನಿಮ್ಮ ಬಾಸ್ ಋಗ್ವೇದ್ ಅವರ ಬಗ್ಗೆ ಒಂದು ಫೋಟೋ ನನ್ನ ಬಳಿ ಇದೆ. ಅಕ್ಕಪಕ್ಕದ ಕೆಲಸ ಮಾಡುವ ತನ್ನ ಫೋನನ್ನು ಹೊರತೆಗಿತಾಳೆ ಅವಳು. ಫೋಟೋನ? ಯಾವ ರೀತಿಯ ಫೋಟೋ? ಕಾವ್ಯ ಬಹಳ ಆಶ್ಚರ್ಯದಿಂದ ಕೇಳಿದ್ಲು. ಅವರು ಯಾವುದೋ ಹುಡುಗಿಯನ್ನ ಹೋಟೆಲ್ನ ಖಾಸಗಿ ಕ್ಯಾಬಿನ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಫೋಟೋ ತೆಗೆದು ಅದನ್ನು ನಮಗೆ ಅಂದರೆ ಇಂಟರ್ನೆಟ್ನಲ್ಲಿ ಹರಿಬಿಟ್ಟಿದ್ದಾರೆ. ಆಕೆ ಫೋನನ್ನು ಎತ್ತಿ ಹಿಡಿತಾಳೆ. ಅನ್ವಿತಾ ತನ್ನ ಕಣ್ಣುಗಳನ್ನು ನಿಧಾನವಾಗಿ ಮೇಲೆತ್ತಿ ಆ ಫೋಟೋವನ್ನು ನೋಡ್ತಾ ಇದ್ದಾಳೆ. ಅದು ವೇದ್ ತನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದಂತಹ ದೃಶ್ಯ. ಅನ್ವಿತಾಗೆ ತನ್ನ ಕಾಲುಗಳಡಿಯ ಭೂಮಿ ಕುಸಿದಂಗಾಗುತ್ತೆ. ಅಲ್ಲಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ತಾನೇ. ಇನ್ನೂ ಆ ಫೋಟೋ ಪೂರ್ತಿಯಾಗಿ ವೈರಲ್ ಆದರೆ ನನ್ನ ಮದುವೆಯ ಸತ್ಯ ಬಯಲಾಗಿ ವೇದ್ನ ಬಿಸ್ನೆಸ್ ಸಾಮ್ರಾಜ್ಯವೇ ನಾಶವಾಗ್ತದೆ ಎಂಬ ಆತಂಕ ಅವಳನ್ನು ಆವರಿಸಿತು. ಆಕೆ ತೋರಿಸಿದ ಆ ಫೋನ್ನಲ್ಲಿ ಕಂಡದ್ದು ನಿಜಕ್ಕೂ ವೇದ್ ಮತ್ತು ಅನ್ವಿತಾ ಇಬ್ಬರದೇ ಫೋಟೋ ಕೂಡ ಆಗಿತ್ತು. ಅದು ಅವರದ ಹಳೆಯ ಫೋಟೋ, ಹಿಂದಿನಿಂದ ಯಾರೋ ಸೀಕ್ರೆಟ್ ಆಗಿ ತೆಗೆದದ್ದು. ಆದರೆ ಆ ಘಟನೆ ನಡೆದು ಈಗಾಗಲೇ ಬಹುಶಃ ಬಹಳ ದಿನಗಳು ಕಳೆದು ಹೋಗಿದೆ. ತುಂಬ ದಿನಗಳಾಯಿತು. ಯಾರೋ ಹಿಂದಿನಿಂದ ಫೋಟೋನ ತಗೊಂಡು ಸುಮ್ಮನೆ ಗಾಳಿ ಸುದ್ದಿಯನ್ನು ಹಬ್ಬಿಸ್ತಿರ್ಬೋದು ಬಿಡು. ಕಾವ್ಯ ಯಾವುದೋ ಯೋಚನೆಯಲ್ಲಿ ತನ್ನ ಒಂದು ಹೆಗಲು ಮೇಲೆತ್ತಿದ್ಲು. ಹೌದು ಹೌದು ಹೌದು, ಅದು ನಿಜನೂ ಇರಬಹುದು. ದೊಡ್ಡ ಮನುಷ್ಯರು ಅಂದರೆ ಈ ರೀತಿ ಸುಳ್ಳು ಸುದ್ದಿಗಳು ಹಬ್ಸೋದು ಸಾಮಾನ್ಯ. ಆದರೆ ನಿಮ್ಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ? ನಿನ್ನೆ ನಮ್ಮ ಮ್ಯಾನೇಜರ್ ಪ್ರಿಯಾ ಮೇಡಮ್ ಯಾರದೋ ಜೊತೆ ಫೋನ್ನಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ತಿರೋದನ್ನು ನಾನು ಆಕಸ್ಮಿಕವಾಗೆಲ್ಲ ಕೇಳಿಸ್ಕೊಂಡೆ. ಅವಳು ಅಂದರೆ ವೇದ್ ಸರ್ ಮತ್ತು ತಾನು ಶೀಘ್ರದಲ್ಲೇ ಭಾರೀ ಅದ್ಧೂರಿಯಾಗಿ ಮದುವೆ ಆಗ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ಲು. ಬೇರೆ ವೇದ್ ಸರ್ ಖುದ್ದಾಗಿ ಅವಳಿಗೆ ಮದುವೆ ಮಾಡಿಕೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರಂತೆ. ಆಕೆ ಮತ್ತೊಂದು ಹೊಸ ಬಾಂಬನ್ನು ಸಿಡಿಸ್ತಾಳೆ. ಅದನ್ನು ಕೇಳಿದ ತಕ್ಷಣ ಅನ್ವಿತಾಳ ಮುಖದಲ್ಲಿ ಒಂದು ವಿಚಿತ್ರವಾದ ಹಾಗೂ ಶೂನ್ಯ ಭಾವ ಮೂಡುತ್ತೆ. ಆ ಕರಾಳ ವಿಷಯಗಳನ್ನು ನಂಬಲು ಅವಳ ಮನಸ್ಸು ಜಪ್ಪಯ್ಯ ಅಂದ್ರೂ ಇಷ್ಟಪಡ್ತಾ ಇರಲಿಲ್ಲ. ಯಾಕಂದರೆ ಒಂದೆಡೆ ಋಗ್ವೇದನ ಅತಿ ಪ್ರೀತಿಯ ನಡವಳಿಕೆ ಇತ್ತು. ಅವನು ಬೆಡ್ರೂಮ್ನಲ್ಲಿ ಶವರ್ ಅಡಿಯಲ್ಲಿ ತನ್ನ ಪ್ರತಿಯೊಂದು ಸಣ್ಣ ಕ್ರಿಯೆಯ ಮೂಲಕ ಅವಳ ಮೇಲಿರುವಂತಹ ಆಕರ್ಷಣೆ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಆ ಒಂದು ಪ್ರೀತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ತೋರಿಸ್ತಾ ಇದ್ದ. ಆದರೆ ಮತ್ತೊಂದೆಡೆ ಆಫೀಸಿನ ಜನ ಆಡ್ಕೊಳ್ತಿರುವಂತಹ ಕಹಿಯಾದ ವಿಷಯಗಳು, ಅವಳು ತನ್ನ ಮನಸ್ಸಿನಲ್ಲಿದ್ದ ಸುಳ್ಳು ಅಂತ ಎಷ್ಟೇ ಸಮಾಧಾನ ಹೇಳ್ಕೊಂಡ್ರು ಕೂಡ ಆ ಮಾತುಗಳು ಮಾತ್ರ ಅವಳ ಪುಟ್ಟ ತಲೆಯಿಂದ ಹೊರಗೆ ಹೋಗ್ತಾನೆ ಇರಲಿಲ್ಲ. ಆದರೂ ಅವಳು ಕಷ್ಟಪಟ್ಕೊಂಡು ತನ್ನನ್ನು ತಾನು ನಿಯಂತ್ರಿಸ್ಕೊಂಡು ಸಂಜೆ ಮನೆಗೆ ಮರಳ್ತಾಳೆ. ಆದರೆ ಅವಳು ಮನೆಗೆ ಹಿಂತಿರುಗಿ ಸಂಜೆ
ಸಂಜೆ ಕಾಲಿಡ್ತಿದ್ದಂಗೆ ಮನೆಯೊಳಗೆ ಯಾರೋ ಮಾತಾಡ್ತಾರೋ ಅಂಥದ್ದು ಒಂದು ವಾಕ್ಯ ಅವಳ ಕಿವಿಗೆ ಸಡನ್ ಆಗಿ ಬಿತ್ತು. ಆ ಒಂದೇ ಒಂದು ವಾಕ್ಯ ಅವಳ ಬದುಕಿನ ಎಲ್ಲವನ್ನು ಕಳೆದುಕೊಳ್ಳುವಂತೆ ಮಾಡಿತು. ಇಡೀ ಸಂಸಾರವೇ ಅಲ್ಲಿಗೆ ಮುಗಿದು ಹೋದಂತೆ ಅವಳಿಗೆ ಬಹುಶಃ ಭಾಸವಾಗಿ ಶುರುವಾಯಿತು. ಅನ್ವಿತಾಳ ಮನಸ್ಸಿನಲ್ಲಿ ಭಾವನೆಗಳ ಅಬ್ಬರ ಎಷ್ಟೊಂದು ತೀವ್ರವಾಗಿತ್ತು ಅಂದರೆ, ಯಾರು ಸರಿ ಯಾರು ತಪ್ಪು ಅಂತ ನಿರ್ಧಾರ ಮಾಡಲು ಅವಳಿಗೆ ಬಹುಶಃ ಆ ಕ್ಷಣದಲ್ಲಿ ಸಾಧ್ಯವೇ ಆಗ್ತಾ ಇಲ್ಲ. ತುಂಬ ಕನ್ಫ್ಯೂಸಿಂಗ್ ಆಗಿಬಿಡ್ತಾಳೆ. ಅವಳಿಗೆ ತಾನು ಕೇವಲ ಒಂದು ಆಟದ ಗೊಂಬೆಯಂತೆ ಕಾಣ್ತಾ ಇದ್ಲು. ಆ ಗೊಂಬೆ ಕೇವಲ ಒಂದು ಸಣ್ಣ ಜೀವವಿಲ್ಲದ ವಸ್ತು ಅಷ್ಟೇ. ಯಾರೋ ಒಬ್ಬ ಶ್ರೀಮಂತ ಬಂದು ಸ್ವಲ್ಪ ಹೊತ್ತು ತನ್ನ ಮನರಂಜನೆಗಾಗಿ ಅದರ ಜೊತೆ ಪ್ರೀತಿಯಿಂದ ಆಟವಾಡ್ತಾ ಇದ್ದನು ಮತ್ತು ಆಟವಾಡಿ ಹೊಟ್ಟೆ ತುಂಬಿದಾಗ ಅದನ್ನು ಬೇಡವೆಂದು ಎಲ್ಲೋ ಒಂದು ಕಡೆ ಕಸ್ತಂತೆ ಎಸು ಹೋಗ್ತಿದ್ದನು. ಆದರೆ ಅವುಗಳಿಗೂ ಕೂಡ ಭಾವನೆಗಳಿದ್ದವಲ್ವೇ? ಅವಳು ಕೂಡ ರಕ್ತ ಮಾಂಸವಿರುವ ಸಾಮಾನ್ಯ ಮನುಷ್ಯಳೇ ಅಲ್ವೇ? ಆದರೆ ಇಲ್ಲಿ ಎಲ್ಲರೂ ಅವಳನ್ನು ಕೇವಲ ತಮ್ಮ ಸ್ವಾರ್ಥ, ಬಿಸ್ನೆಸ್ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಅವಳಿಗೆ ಆ ಕ್ಷಣದಲ್ಲಿ ಋಗ್ವೇದನ ಮೇಲೆ ತಡೆಯಲಾರದಷ್ಟು ವಿಪರೀತ ಕೋಪ, ದ್ವೇಷ ಉಂಟಾಗ್ತಿತ್ತು. ಅವನಿಗೆ ಸಂಬಂಧಪಟ್ಟ ಮಹಿಳೆ ಅಥವಾ ಹೆಂಡತಿ ಅನ್ನೋದು ಕೇವಲ ಈ 4 ಗೋಡೆಗಳ ಮನೆಯೊಳಗೆ ಮಾತ್ರ ಸೀಮಿತವಾಗಿದೆಯೇ? ಅವಳು ಹೊರಗೆ ಇಡೀ ಪ್ರಪಂಚದ ಕಣ್ಣಿಗೆ ಯಾರು? ಹಾಗಾದರೆ ಅವಳು ಹೊರಗೆ ಯಾರು? ಅವನು ಗುಟ್ಟಾಗಿ ಸಮಾಜಕ್ಕೆ ಎದುರು ಇಟ್ಕೊಂಡಿರುವಂತಹ ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯ, ಅಥವಾ ಅವನ ಆಸೆ ಆಕಾಂಕ್ಷೆಗಳನ್ನು ತೀರಿಸುವ ಒಂದು ಯಂತ್ರವ? ಇದುವೇ ಅವಳ ಕಿವಿಗೆ ಬಿದ್ದ ಕಟು ಸತ್ಯದ ವಾಕ್ಯವಾಗಿತ್ತು. ಹಾಗಿದ್ದಲ್ಲಿ ಅವನು ಅವಳನ್ನು ತನ್ನ ಅತಿಯಾದ ಪ್ರೀತಿಯ ಮಾತುಗಳೊಳಗೆ ಯಾಕೆ ತೊಡಗಿಸ್ಕೊಂಡ? ಅವನು ಅವಳನ್ನು ತನ್ನೊಂದಿಗೆ ಇಷ್ಟೊಂದು ತೀವ್ರವಾಗಿ ಪ್ರೀತಿಸುವಂತೆ ಯಾಕೆ ಬಲವಂತವಾಗಿ ಒತ್ತಾಯಿಸ್ತಾನೆ? ಅವಳ ಇಡೀ ಮನಸ್ಸಿನಲ್ಲಿ ಹಲವು ನೋವಿನ ಪ್ರಶ್ನೆಗಳಿದ್ವು. ಆದರೆ ಎಲ್ಲೂ ಒಂದು ಸಣ್ಣ ಉತ್ತರವೂ ಸಿಗ್ತಾ ಇರಲಿಲ್ಲ. ರೂಮ್ನಲ್ಲಿ ಒಬ್ಬಳೆ ಕೂತು ಗಂಟೆಗಟ್ಟಲೆ ಜೋರಾಗತ್ತಿದ್ರಿಂದ ಅವಳ ತಲೆ ಏನಾಗಬೇಕು, ಸಂಪೂರ್ಣವಾಗಿ ತಲೆನೋವು ಬಂದು ಭಾರ ಆಗೋಯಿತು. ಹಾಗಾಗಿ ಅವಳು ಗೋಡೆಯನ್ನು ಹಿಡಿದುಕೊಂಡು ಮೆಲ್ಲನೆ ಎದ್ದು ನಿಂತಳು. ತನ್ನ ಒದ್ದೆಯಾಗಿದ್ದ ಬಟ್ಟೆಗಳನ್ನು ಬದಲಾಯಿಸಿದ ನಂತರ ಮಲಗುವ ಕೋಣೆಗೆ ಬಂದಳು. ಆದರೆ ಅವಳಿಗೆ ಇವತ್ತು ಯಾವುದೇ ಕಾರಣಕ್ಕೂ ವೇದ್ ಜೊತೆ ಹಾಸಿಗೆ ಮೇಲೆ ಮಲಗಲು, ಅಂದರೆ ಅವನ ಜೊತೆ ಇರೋಕೆ ಒಂದಿಂಚೂ ಕೂಡ ಇಷ್ಟ ಇರಲಿಲ್ಲ. ವಾಸ್ತವವಾಗಿ ಅವಳಿಗೆ ಇಡೀ ಮಲಗುವ ಕೋಣೆಯಲ್ಲೇ ಇರೋಕೆ, ಅಥವಾ ಅವನಿದ್ದಾನೆ ಅನ್ನುವಂತಹ ಭಾವನೆನೇ ಇರಬಾರ್ದು. ಅವಳು ಒಂಟಿಯಾಗಿರಬೇಕು ಅಂತ ಉಸಿರುಗಟ್ಟದಂತೆ ವಾಸ ಆಗ್ತಾ ಇದೆ. ಸೃಷ್ಟಿ, ನಾನು ಒಳಗೆ ಬರ್ಬಹುದೇ? ನಿಧಾನವಾಗಿ ನಡೆದು ಬಂದು ಸೃಷ್ಟಿಯ ಕೋಣೆಯ ಬಾಗಿಲನ್ನು ಮೆಲ್ಲನೆ ತಟ್ಟಿ ಒಳಗೆ ಬಂದು, ಅಯ್ಯೋ ಅತ್ತಿಗೆ ಬನ್ನಿ, ಇದೇನಿದೆ ಅತ್ತಿಗೆ, ನಿನ್ನ ಕಣ್ಣುಗಳು ಇಷ್ಟೊತ್ತು ಕೆಂಪಾಗಿದೆ, ಏನಾದರೂ ಪ್ರಾಬ್ಲಮಾ? ನಮ್ಮ ಅಣ್ಣ ನಿನ್ಗೆ ಏನಾದರೂ ಬೈದ್ನಾ, ಏನಾದರೂ ಹೇಳಿದ್ನಾ? ಸೃಷ್ಟಿ ಅನ್ವಿತಾಳ ಮುಖ ನೋಡಿ ಗಾಬರಿಯಿಂದ ಹಾಸಿಗೆಯಿಂದ ಎದ್ದು ನಿಂತಳು. ಇಲ್ಲ ಸೃಷ್ಟಿ, ಏನಿಲ್ಲ. ನಿಜ ಹೇಳಬೇಕಂದ್ರೆ ಇವತ್ತು ಆಫೀಸ್ನಲ್ಲಿ ಕಂಪ್ಯೂಟರ್ ಎದುರು ಕುಳಿತು ತುಂಬ ಹೊತ್ತು ಕೆಲಸ ಆಯಿತು. ಹಾಗಾಗಿ ಕಣ್ಣುಗಳು ಸ್ವಲ್ಪ ಸ್ಟೇನ್ ಆಗಿವೆ ಅಷ್ಟೇ. ನಾನು ನಿನ್ನ ರೂಮ್ನಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ವಿಶ್ರಾಂತಿ ಪಡಿಬೋದೇ? ಅನ್ವಿತಾ ತನ್ನ ಕಣ್ಣೀರನ್ನು ಮರೆಮಾಚಲು ಸುಳ್ಳನ್ನು ಹೇಳಿದ್ಲು. ಅಯ್ಯೋ ಖಂಡಿತ ಅದಕ್ಕೆ ಮಲ್ಕೋ, ಅದಕ್ಕೇನು? ಆದರೆ ನನಗೊಂದು ಡೌಟು, ನಿನಗೆ ಅಲ್ಲಿ ಅಣ್ಣ ಇಲ್ವೇ? ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ? ಇಲ್ಲಿ ಯಾಕೆ ನಿದ್ದೆ ಮಾಡಬೇಕು? ಸೃಷ್ಟಿ ಏನು ತಿಳಿಯದೆ ತುಂಟತನದಿಂದ ನಗುತ್ತಾ ಕೇಳಿದ್ಲು. ಸೃಷ್ಟಿಯ ಸೌಮ್ಯವಾದ ಪ್ರಶ್ನೆಗೆ ಅನ್ವಿತಾ ಏನು ಹೇಳಲಾಗದೆ ಮೌನವಾಗಿ ಮುಗುಳ್ನಕ್ಕದ್ಲು ಅಷ್ಟೆ. ಮತ್ತು ನಿಧಾನವಾಗಿ ಅವಳ ಹಾಸಿಗೆ ಮೇಲೆ ಮಲಗಿ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಳು. ಅವಳ ಕಣ್ಣ ಮೂಲೆಗಳಿಂದ ಒಂದು ಹನಿ ಕಣ್ಣೀರು ಜಾರಿ ಬೆಡ್ಶೀಟ್ ಮೇಲೆ ಬಿತ್ತು. ಸರಿ ಅದಕ್ಕೆ, ನೀನು ಆರಾಮಾಗಿ ರೆಸ್ಟ್ ತಗೋ, ನಾನು ಹಾಗೆ ಕೆಳಗೆ ಹೋಗಿ ಬರ್ತೀನಿ ಎನ್ನುತ್ತಾ ಸೃಷ್ಟಿ ರೂಮಿನ ಲೈಟ್ ಆಫ್ ಮಾಡಿದ್ಲು. ಸೃಷ್ಟಿ ಪ್ಲೀಸ್, ಯಾರು ನನ್ನ ಇವತ್ತು ರಾತ್ರಿ ಊಟ ಕರಿಬೇಡಿ ಅಂತ ಅಮ್ಮನಿಗೆ ಹೇಳಿಬಿಡು, ನನಗೆ ಆಮೇಲೆ ಹಸಿವಾದಾಗ ನಾನೇ ಬಂದು ತಿಂತೀನಿ. ಅನ್ವಿತಾ ಮಲಗಿದ್ದ ಜಾಗದಿಂದಲೇ ತಣ್ಣನೆಯ ಧ್ವನಿಯಲ್ಲಿ ವಿನಂತಿಸಿದ್ಲು. ಇವತ್ತು ಅವಳಿಗೆ ಯಾರ ಮುಖ ನೋಡೋ ತಾಳ್ಮೆನೂ ಇರಲಿಲ್ಲ. ಸರಿ ಅದಕ್ಕೆ, ನೀನು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಲ್ಕೋ ಅಂತ ಸೃಷ್ಟಿ ಸೌಮ್ಯವಾಗಿ ಹೇಳಿ ರೂಮಿನ ಬಾಗಿಲನ್ನ ಮೆಲ್ಲನೆ ಮುಚ್ಚಿ ಕೆಳಗೆ ಬಂದು. ಇನ್ನೊಂದೆಡೆ ಸಿಟಿಯ ಭಾರಿ ದೊಡ್ಡ ಹೋಟೆಲ್ನ ದತ್ತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಶುರುವೇನೂ ಆಗಿದೆ. ದೇಶದ ಅನೇಕ ಪ್ರಭಾವಿ ದೊಡ್ಡ ದೊಡ್ಡ ಉದ್ಯಮಿಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನಾಥ ಮಕ್ಕಳ ಶಿಕ್ಷಣದ ನಿಧಿಗಾಗಿ ಅಲ್ಲಿ ಅಮೂಲ್ಯವಾದ ವರ್ಣಚಿತ್ರಗಳು, ವಜ್ರದ ಆಭರಣಗಳು ಮತ್ತು ಹಳೆಯ ಪ್ರಾಚೀನ ವಸ್ತುಗಳು ಕೂಡ ಅಲ್ಲಿ ಹರಾಜು ಆಗ್ತಾ ಇವೆ. ಉದ್ಯಮಿಯ ನಡುವೆ ದೊಡ್ಡ ದೊಡ್ಡ ಮೊತ್ತದ ಒಂದಷ್ಟು ಬೀಡ್ಗಳು ನಡೀತಿದೆ. ಅದಿಯ ರಾಜನ ಅತ್ಯಂತ ಅಪರೂಪದ ಕಣ್ಣು ಕೋರೈಸೋ ಬಲ್ಲೆಬಾಳುವ ವಜ್ರದ ಕಿವಿಯೋಲೆ ಒಂದನ್ನು ಪ್ರದರ್ಶಿಸಲಾಯಿತು. ಋಗ್ವೇದನಿಗೆ ಅದನ್ನು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿ ಅವನ ಮನಸ್ಸಿನಲ್ಲಿ ಆ ಒಳೆಯುವ ಕಿವಿಯೋಲೆಯನ್ನು ಧರಿಸುವ ತನ್ನ ಮುದ್ದಿನ ಅನ್ವಿತಾಳ ಸುಂದರ ಮುಖ ಕಣ್ಣೆದುರು ಕಲ್ಪಿಸಿಕೊಳ್ತಾನೆ.
ಅವಳ ಅಂದಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಅಂತ ಭಾವಿಸಿ ಅದನ್ನು ತನಗಾಗಿ ಮುಕ್ತವಾಗಿ ಬೀಡ್ ಮಾಡಲು ನಿರ್ಧರಿಸ್ತಾನೆ. ಅವನ ಪಕ್ಕದಲ್ಲಿ ಅತ್ಯಂತ ನಿಕಟವಾಗಿ ಮ್ಯಾನೇಜರ್ ಪ್ರಿಯಾ ಬಂದು ಕುಳಿತಿದ್ದು ವೇದ್ ಆ ಕಿವಿಯೋಲೆಗಾಗಿ ಭಾರೀ ಮೊತ್ತದ ರಾಜ್ ಕೂಗಲು ಪ್ರಾರಂಭಿಸಿದಂತೆ ಪ್ರಿಯಾಳ ಮುಖ ಸಂತೋಷದಿಂದ ಸಂಪೂರ್ಣವಾಗಿ ಬೆಳಗ್ತು. ಬಹುಶಃ ಆ ಬೆಲೆ ಬಾಳುವ ಕಿವಿಯೋಲೆಯನ್ನ ವೇದ್ ತನಗಾಗಿಯೇ ತೆಗೆದುಕೊಳ್ತಾ ಇದ್ದಾನೆ ಅನ್ನೋದು ಅವಳ ಒಳಗೊಳಗೆ ಅತಿಯಾಗಿ ಭ್ರಮಿಸಿದಂತಹ ಒಂದು ಊಹೆ. ಅವಳು ಉದ್ದೇಶಪೂರ್ವಕವಾಗಿ ಎಲ್ಲರ ಕಣ್ಣಿಗೆ ಬೀಳುವಂತೆ ಋಗ್ವೇದನ ತೀರಾ ಹತ್ತಿರಕ್ಕೆ ಜರುಗಿ ಕುಳಿತಳು. ಆದರೆ ಅವಳ ಪೂರ್ತಿ ಗಮನ ಮಾತ್ರ ವಜ್ರದ ಕಿವಿಯೋಲೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ಕೊನೆಯಲ್ಲಿ ವೇದ್ ಎಲ್ಲರಿಗಿಂತ ಅತ್ಯಧಿಕ ಕೋಟಿ ರೂಪಾಯಿಗಳ ಬೆಲೆಗೆ ಬೀಡ್ ಮಾಡಿ ಕಿವಿಯೋಲೆಯನ್ನ ತನ್ನದಾಗಿಸಿಕೊಳ್ತಾನೆ. ಓ, ಭರ್ಜರಿ ಬೀಡಿಂಗ್! ಅಭಿನಂದನೆಗಳು ಮಿಸ್ಟರ್ ಋಗ್ವೇದ್ ಸೂರ್ಯವಂಶಿ. ಅಲ್ಲಿದ್ದ ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ಎದ್ದು ನಿಂತು ಅವನಿಗೆ ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾ ಸ್ವಾಗತಿಸ್ತಾರೆ. ನಿಮ್ಮದು ನಿಜಕ್ಕೂ ಅತ್ಯಂತ ಅದ್ಭುತವಾದ ಆಯ್ಕೆ ಅಂತಲೇ ಹೇಳಬೇಕು ಮಿಸ್ಟರ್ ವೇದ್. ಅಲ್ಲಿ ಒಬ್ಬ ಪ್ರಭಾವಿ ಉದ್ಯಮಿ ಬಂದು ಹೇಳ್ತಾನೆ. ಅವನು ಮಾತನಾಡುವಾಗ ಒಮ್ಮೆ ಪಕ್ಕದಲ್ಲಿದ್ದಂತಹ ಪ್ರಿಯಾಳನ್ನ ನೋಡಿ ನಂತರ ಅವನ ಕೈಯಲ್ಲಿದ್ದ ಆ ಕಿವಿಯೋಲೆಯನ್ನ ನೋಡಿ ಅರ್ಥಗರ್ಭಿತವಾಗಿ ನಗ್ತಾನೆ. ಪ್ರಿಯಾ ನೋಟಕ್ಕೆ ತಾನೇ ವೇದ್ನ ಬಾವಿ ಹೆಂಡತಿ ಎಂಬಂತೆ ನಾಚಿಕೆಯಿಂದ ಮುಖವನ್ನ ಕೆಂಪಗೆ ಮಾಡ್ಕೊಳ್ತಾಳೆ. ಋಗ್ವೇದ ಅದಕ್ಕೆ ಯಾವುದೇ ರೀತಿಯ ಆಡಂಬರದ ಪ್ರತಿಕ್ರಿಯೆಯನ್ನ ನೀಡಕ್ ಹೋಗಲ್ಲ. ಅವನು ಈಗ ಅಪರೂಪದ ಕಿವಿಯೋಲೆಯನ್ನ ಮನೆಗೆ ತಗೊಂಡು ಹೋಗಿ ತನ್ನ ಮೇಲೆ ಮುನಿಸ್ಕೊಂಡಿರುವಂತಹ ಮುದ್ದಾದ ಹೆಂಡತಿ ಅನ್ವಿತಾಗೆ ಸರ್ಪ್ರೈಸ್ ಆಗಿ ಹೇಗೆ ಕೊಡುವಂಥದ್ದು, ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು, ಅವಳ ಮುನಿಸನ್ನ ಹೇಗೆ ತಣ್ಣಗಾಕ್ಸೋದು ಅಂತ ಆಳವಾದ ಯೋಚನೆಯಲ್ಲಿದ್ದಾನೆ. ಅವನಿಗೆ ಈಗ ಈ ಬೋರ್ ಹೊಡೆಯುವಂತಹ ಪಾರ್ಟಿಯಲ್ಲಿ ಒಂದು ಕ್ಷಣವೂ ಕೂಡ ಉಳಿಯೋಕೆ ಅಸಲಿ ಇಷ್ಟವೇ ಇರಲಿಲ್ಲ. ಆದರೆ ಕೊನೆಯಲ್ಲಿ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಮತ್ತು ಪ್ರತಿಷ್ಠೆಯ ಕಾರಣದಿಂದಾಗಿ ಅವನು ಅನಿವಾರ್ಯವಾಗಿ ಅಲ್ಲಿ ನಿಲ್ಲಲೇಬೇಕಾಗುತ್ತೆ. ಋಗ್ವೇದ್ ಸುತ್ತಮುತ್ತ ಯಾರೂ ಇಲ್ಲದೆ ಇರುವುದನ್ನು ನೋಡಿ ಪ್ರಿಯಾ ಅತ್ಯಂತ ಆಪ್ತತೆಯಿಂದ ಧ್ವನಿಯಲ್ಲಿ ಅವನನ್ನು ಹತ್ತಿರ ಕರೆದ್ಲು. ಹಾ, ಹೇಳು ಪ್ರಿಯಾ, ಏನು? ಋಗ್ವೇದ ತಣ್ಣಗೆನೆ ಕೇಳ್ತಾ ಇದ್ದಾನೆ. ಅದು ಅದು ಆ ವಜ್ರದ ಕಿವಿಯೋಲೆಗಳು ನಿಜಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ ವೇದ್. ಅಂದ ಹಾಗೆ ನೀವು ಇಷ್ಟೊಂದು ಭಾರಿ ಮೊತ್ತ ಕೊಟ್ಟು ಅವುಗಳನ್ನು ಕೊನೆಗೆ ಯಾರಿಗಾಗಿ ಪಡೆದುಕೊಂಡಿದ್ದೀರಾ? ಅವಳು ಉದ್ದೇಶಪೂರ್ವಕವಾಗಿಯೇ ತನ್ನ ಕೆನ್ನೆಯ ಮೇಲಿದ್ದ ಕೂದಲನ್ನ ಕೈಯಿಂದ ಮೆಲ್ಲನೆ ಸವರುತ್ತಾ ಅವಳು ತನ್ನ ಮುಖವನ್ನೇ ನೋಡುವಂತೆ ಮಾಡಲು ಹಾವಭಾವವನ್ನ ಪ್ರದರ್ಶನ ಮಾಡ್ತಾಳೆ. ಆದರೆ ಅವನ ತೀಕ್ಷ್ಣ ಕಣ್ಣುಗಳು ಮಾತ್ರ ಆ ಕಿವಿಯೋಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಣ್ಣಿನ ಮೇಲೂ ಕೂಡ ಹೋಗಲೇ ಇಲ್ಲ. ಸಮಯ ಬಂದಾಗ ನಿನಗೆ ಎಲ್ಲವೂ ತಾನಾಗಿ ಅರ್ಥವಾಗುತ್ತೆ ಬಿಡು ಪ್ರಿಯಾ. ಋಗ್ವೇದ ಅಷ್ಟೇ ಗಂಭೀರವಾಗಿ ಉತ್ತರಿಸಿ ಅಲ್ಲಿಂದ ಹೆಜ್ಜೆ ಹಾಕ್ತಾನೆ. ಓ, ಬಹುಶಃ ಅಂದ್ರೆ ಪ್ರಿಯಾ ಮಾತ್ರ ಒಂದು ಸಮಯ ನೋಡಿ ಇಡೀ ಪ್ರಪಂಚದ ಎದುರು ತನಗೆ ಪ್ರಪೋಸ್ ಮಾಡಲು ಭರ್ಜರಿಯಾಗಿ ತಯಾರಿ ನಡೆಸ್ತಿದ್ದಾನೆ. ಮನಸ್ಸಲ್ಲಿ ಕೋಟೆ ಕಟ್ಕೊಂಡ್ಳು. ಇಷ್ಟೊತ್ತಿಗಾಗಲೇ ಸೂರ್ಯವಂಶಿ ಕಂಪನಿಯ ಬಾಸ್ ವಜ್ರದ ಕಿವಿಯೋಲೆ ಖರೀದಿಸುವ ಸುದ್ದಿ ಅಲ್ಲಿ ನೆರೆದಿದ್ದ ಸೀಕ್ರೆಟ್ ಪತ್ರಕರ್ತರಲ್ಲೂ ಕಾಡ್ಗಿಚ್ಚಿನಂತೆ ಹರಡಿತ್ತು. ಅದು ಎಲ್ಲರಲ್ಲೂ ಅಷ್ಟೊಂದು ಭಾರಿ ದೊಡ್ಡ ಚರ್ಚೆಗೆ ನಾಂದಿ ಹಾಡುತ್ತೆ. ಆದರೆ ಋಗ್ವೇದ ಸೂರ್ಯವಂಶಿಯ ವೈಯಕ್ತಿಕ ಲೈಫ್ ಬಗ್ಗೆ ಪತ್ರಿಕೆಯಲ್ಲಿ ಅವರ ಅನುಮತಿ ಇಲ್ಲದೆ ನೇರವಾಗಿ ಪ್ರಕಟಿಸುವುದು ಭಾರಿ ದೊಡ್ಡ ಅಪಾಯದ ಕೆಲಸ ಮತ್ತು ಅಪಾಯಕಾರಿಯೂ ಆಗಿತ್ತು. ಹಾಗೆ ಅವನ ಸಿಟ್ಟಿನ ಪರಿಣಾಮ ಗೊತ್ತಿದ್ರಿಂದ ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಳ್ಳೋಕೆ ಅಲ್ಲಿ ಯಾವೊಬ್ಬ ಮೀಡಿಯಾದವನು ಕೂಡ ನೇರವಾಗಿ ಸಿದ್ಧವಿರಲಿಲ್ಲ. ಆದರೂ ಆ ಪತ್ರಕರ್ತರು ಅಲ್ಲಿ ರಹಸ್ಯವಾಗಿ ಋಗ್ವೇದ್ ಮತ್ತು ಪ್ರಿಯಾ ಅತ್ಯಂತ ಹತ್ತಿರವಾಗಿ ನಿಂತಿರುವಂತಹ ಹಾಗೂ ಮಾತನಾಡುತ್ತಿರುವಂತಹ ಬಹಳಷ್ಟು ಫೋಟೋಗಳು ತಮ್ಮ ಕ್ಯಾಮರಾಗಳಲ್ಲಿ ಕಳ್ಳತನದಿಂದ ಸೆರೆ ಹಿಡಿದಿದ್ರು. ಸಮಯ ಬಂದಾಗ ಇವರಿಬ್ಬರು ಅಫೇರ್ ಸುದ್ದಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡೋಕೆ ಈ ಫೋಟೋಗಳು ಖಂಡಿತ ಉಪಯುಕ್ತವಾಗ್ತವೆ ಅಂತ ಅವರು ಕಾಯ್ತಾ ಇದ್ರು. ಅನ್ವಿತಾ ಅದೆಷ್ಟು ಹೊತ್ತಿನಿಂದ ರಸ್ತೆಯಲ್ಲಿ ಹಾಗೆ ಕಣ್ಣೀರು ಹಾಕುತ್ತಾ ಒಂಟಿಯಾಗಿ ನಡೆದುಕೊಂಡು ಬಂದಿದ್ದಳೆಂದು ಅವಳಿಗೆ ಬಹುಶಃ ಸ್ವತಃ ತಿಳಿದಿರಲಿಲ್ಲ. ಎಲ್ಲ ದೂರದಲ್ಲಿ ದೇವಸ್ಥಾನದ ಗಂಟೆ ಅನ್ನುವಂಥದ್ದು ಬಾರಿಸುವ ಮಧುರವಾದ ಸದ್ದು ಕೇಳಿಸ್ತು. ಅವಳು ಶೂನ್ಯ ನೋಟದಿಂದ ಸುತ್ತಲೂ ಕಣ್ಣಾಡಿಸಿ ನೋಡ್ತಾ ಇದ್ದಾಳೆ. ಆ ಜನಜನಿ ಬೀಡ ರಸ್ತೆಯ ಬದಿಯಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇತ್ತು. ಅವಳು ತನ್ನ ಭಾರವಾದ ಮನಸ್ಸಿನಿಂದಲೇ ಹಾಗೆ ನಿಧಾನವಾಗಿ ದೇವಸ್ಥಾನದ ಒಳಗೆ ಬರ್ತಾ ಇದ್ದಾಳೆ. ಅಲ್ಲಿ ಹೆಚ್ಚು ಜನಸಂದಣಿ ಏನಿರಲಿಲ್ಲ. ದೇವರ ದರ್ಶನವನ್ನ ಮುಗಿಸಿ ಹೊರ ಬಂದವಳೆ ಅಲ್ಲಿನ ಕಲ್ಲಿನ ಗೋಡೆಗೆ ಹೊರಗಿ ಸುಸ್ತಾಗಿ ಕೆಳಗೆ ಕುಳಿತುಕೊಳ್ತಾಳೆ. ಅವಳ ಕಣ್ಣುಗಳಿಂದ ನಿಧಾನವಾಗಿ ಕಣ್ಣೀರು ಧಾರಾಕಾರವಾಗಿ ಹರಿಯಲು ಪ್ರಾರಂಭಿಸುತ್ತೆ. ಅವಳ ಮನಸ್ಸಿನಲ್ಲಿ ಒಂದು ಭಾರೀ ದೊಡ್ಡ ಬಿರುಗಾಳಿ ಕೂಡ ಹೇಳುತ್ತೆ. ಆ ಕರಾಳ ಪತ್ರಿಕೆ ಅಂದ್ರೆ ಆ ಪುಟದಲ್ಲಿದ್ದ ಒಂದು ದೊಡ್ಡ ಶೀರ್ಷಿಕೆ ಮತ್ತು ಅದರ ಕೆಳಗಿದ್ದ ವೇದ್ ಮತ್ತು ಪ್ರಿಯಾ ಅವರ ಆಪ್ತ ಫೋಟೋಗಳು ಅವು ಕಣ್ಣು ಮುಂದೆ ಪದೇ ಪದೇ ಬಂದು ಕತ್ತಿರಿದಂತೆ ಕಾಡುತ್ತದೆ. ಶ್ರೀ ಮತ್ತು ಶ್ರೀಮತಿ ಸೂರ್ಯವಂಶಿ ಆಗಲು ಇನ್ನು ಕೆಲವೇ ದಿನಗಳು ಬಾಕಿ. ಉದ್ಯಮಿ ಋಗ್ವೇದನ ಕೈ ಹಿಡಿದಿದ್ದಾಳೆ ಮ್ಯಾನೇಜರ್ ಪ್ರಿಯಾ. ಅವಳು ತಡೆಯಲಾರದ ತೀವ್ರ ನಿಟ್ಟುಸಿರಿನೊಂದಿಗೆ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಲು. ತನ್ನ ಎರಡೂ ಪಾದಗಳನ್ನ ಎದೆಯ ಹತ್ತಿರಕ್ಕೆ ಬಿಗಿಯಾಗಿ ಹಿಡ್ಕೊಂಡು ತನ್ನ ಮುಖವನ್ನ ಮೊಣಕಾಲುಗಳ ನಡುವೆ ಊದ್ಕೊಂಡು ಜೋರಾಗಿ ಅಳೋಕೆ ಪ್ರಾರಂಭಿಸ್ತಾಳೆ.
ಆ ಕಪಟ ಪತ್ರಿಕೆಯಲ್ಲಿ ಅಷ್ಟೊಂದು ಕರಾಳವಾಗಿ ಇನ್ಯಾವ ಸುಳ್ಳು ಸುದ್ದಿ ಇರಬಹುದು? ಮೀಡಿಯಾದವರು ಇನ್ಯಾವ ರೀತಿಯಲ್ಲಿ ಫೋಟೋಗಳನ್ನು ವೈರಲ್ ಮಾಡಿರಬಹುದು? ಋಗ್ವೇದ ಮತ್ತು ಅನ್ವಿತಾಳ ನಡುವಿನ ಈ ಪವಿತ್ರ ಪ್ರೀತಿಯ ಸ್ನೇಹದ ಬದುಕು ಕೇವಲ ಎಷ್ಟು ದಿನ ಮಾತ್ರ ಉಳಿಬಹುದು? ಅದಕ್ಕೆ ಆಯಸ್ಸು ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು ಸೂರ್ಯವಂಶಿ ನಿವಾಸ ಮಧ್ಯರಾತ್ರಿ. ಅಣ್ಣ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಸತ್ಯ ಹೇಳೋ. ನೀನು ನನ್ನ ಅತ್ತಿಗೆಯ ರೂಮ್ನಲ್ಲಿ ಏನಾದರೂ ಬೇಡದೇ ಇರೋ ಮಾತು ಹೇಳಿ ಬೇಸರ ಮಾಡಿದ್ಯಾ? ಸೃಷ್ಟಿ ತನ್ನ ಎದುರು ನಿಂತಿರೋ ಋಗ್ವೇದನನ್ನ ಕಿರಿದಾದ ಕಣ್ಣುಗಳಿಂದ ತೀವ್ರ ಕೋಪದಿಂದ ನೋಡುತ್ತಾ ತರಾಟೆಗೆ ತೆಗೆದುಕೊಂತಾಳೆ. ಅಯ್ಯೋ, ಏನಾಯ್ತು ಸೃಷ್ಟಿ? ನಾನು ನಿಜವಾಗಿ ಅವಳಿಗೆ ಏನು ಮಾಡಿಲ್ಲಮ್ಮ. ವಾಸ್ತವವಾಗಿ ಅವಳು ಸಂಜೆ ಆಫೀಸ್ನಿಂದ ಮನೆಗೆ ಬಂದಾಗಿದ್ದನ್ನು ಪೂರ್ತಿಯಾಗಿ ಕುಗ್ಗು ಹೋಗಿದ್ದಾಳೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಋಗ್ವೇದ ತೀವ್ರ ಆತಂಕದಿಂದ ತನ್ನ ಒದ್ದೆಯಾದ ಕೂದಲಿನ ಮೂಲಕ ಕೈಗಳನ್ನ ಚಲಿಸುತ್ತಾ ಬೆಡ್ರೂಮ್ನಲ್ಲಿ ಅತ್ತಿತ್ತ ತಿರುಗಾಡ್ತಾ ಇದ್ದಾನೆ. ನೋಡೋಣ, ಅದಕ್ಕೆ ತುಂಬ ಸುಸ್ತಾಗಿದೆ ಅಂತ ನಾನು ಚಿಕ್ಕಮ್ಮನಿಗೆ ಮೊದಲೇ ಹೇಳಿ ಅವಳಿಗಂತ ಸ್ಪೆಷಲ್ ಆಗಿ ಊಟ ಮಾಡಿಸಿದ್ದೀನಿ. ಅವಳು ಎಚ್ಚರಗೊಳ್ಳೇ ಇಲ್ಲ. ಅಷ್ಟೊಂದು ನೋವಿನಲ್ಲೂ ಮಲಗಿದ್ದಾಳೆ. ನಿನ್ನ ಮೇಲಂತೂ ವಿಪರೀತ ಕೋಪಗೊಂಡಿದ್ದಾಳೆ ಅನ್ನೋದು ಮಾತ್ರ ಗ್ಯಾರಂಟಿ. ಸೃಷ್ಟಿ ವಾರ್ನ್ ಮಾಡೋದು ಅರ್ಥವಾಗುತ್ತೆ. ಸೃಷ್ಟಿ, ನೀನು ಅದರ ಬಗ್ಗೆ ಜಾಸ್ತಿ ಚಿಂತಿಸಬೇಕಾಗಿಲ್ಲ, ನಾನು ನೋಡ್ಕೋತೀನಿ. ಋಗ್ವೇದ ತಕ್ಷಣವೇ ಸೃಷ್ಟಿಯ ಕೋಣೆಗೋಗಿ ಅಲ್ಲಿ ಗಾಢ ನಿದ್ದೆಯಲ್ಲಿದ್ದ ಕಣ್ಣೀರು ಹಾಕಿ ಸುಸ್ತಾಗಿದ್ದ ಅನ್ವಿತಾಳನ್ನ ಅತ್ಯಂತ ಪ್ರೀತಿಯಿಂದ ತನ್ನ ಎರಡೂ ತೋಳುಗಳಲ್ಲಿ ಪ್ರತ್ಯೇಕವಾಗಿ ಮೇಲಕ್ಕೆತ್ಕೊಂಡ. ಮೆಲ್ಲನೆ ನಡೆದು ತಂದು ತನ್ನ ಮಾಸ್ಟರ್ ಬೆಡ್ರೂಮ್ ಕೋಣೆಗೆ ಕರೆದುಕೊಂಡು ಬರ್ತಾನೆ. ಅವನ ಬೆನ್ನ ಹಿಂದೆಯೇ ಸೃಷ್ಟಿ ಕೂಡ ಅನ್ವಿತಾಗೆ ತಾನು ತಂದಿದ್ದಂತಹ ಊಟದ ತಟ್ಟೆಯನ್ನ ಕೈಯಲ್ಲಿ ಹಿಡಿದು ರೂಮಿಗೆ ತರ್ತಾಳೆ. ಊಟದ ತಟ್ಟೆಯನ್ನ ಇಲ್ಲೇ ಟೇಬಲ್ ಮೇಲೆ ಇಡು ಅಣ್ಣ. ನಿನ್ನ ಮುದ್ದಿನ ಅತ್ತಿಗೆಗೆ ಸರಿಯಾಗಿ ಊಟ ಮಾಡಿಸೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಅವಳು ಏನಾದರೂ ಮಾತನಾಡಿದರೆ ದಯವಿಟ್ಟು ಅವಳ ಮೇಲೆ ಮತ್ತೆ ಕೋಪ ತೋರಿಸೋದು, ರೇಗಿಸೋದು ಈ ರೀತಿಯೆಲ್ಲ ಮಾಡ್ಕೊಳ್ಬೇಡ. ಸೃಷ್ಟಿ ಅಣ್ಣನಿಗೆ ಕೊನೆಯದಾಗಿ ಬುದ್ಧಿ ಮಾತು ಹೇಳಿ ನಂತರ ಅಲ್ಲಿಂದ ಹೋಗ್ತಾಳೆ. ಋಗ್ವೇದನು ಹಾಸಿಗೆ ಮೇಲೆ ಮಲಗಿದ್ದ ಅನ್ವಿತಾಳ ಪಕ್ಕದಲ್ಲಿ ಅತ್ಯಂತ ಹತ್ತಿರವಾಗಿ ಕುಳಿತು ಅವಳ ಕೋಮಲವಾದ ಕೈಯನ್ನ ತನ್ನ ಬೆಚ್ಚಗಿನ ಹಸ್ತದೊಳಗೆ ಬಿಗಿಯಾಗಿ ಹಿಡಿದುಕೊಳ್ತಾನೆ. ನೀತಿ, ಕಣ್ಣು ತೆರೆ ಮುದ್ದಮ್ಮ. ನಿನ್ನ ಆ ಪುಟ್ಟ ಮನಸ್ಸನ್ನ ಒಳಗೊಳಗೆ ಇಷ್ಟೊಂದು ಕಠೋರವಾಗಿ ಏನು ಕಾಡ್ತಾ ಇದೆ? ಯಾಕೆ ಇಷ್ಟೊಂದು ನೋವಿನಲ್ಲಿದೆಯಾ? ನೀನು ನನಗೆ ನಿಖರವಾಗಿ ಬಾಯ್ಬಿಟ್ಟು ಹೇಳಲಿಲ್ಲ ಅಂದರೆ ನೀನು ಈ ಮನಸ್ಸನ್ನು ನಾನು ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳು? ನಿನ್ನ ಕಣ್ಣಲ್ಲಿ ಇನ್ನು ಮುಂದೆ ಒಂದು ಹನಿ ನೀರು ಬರೋದನ್ನು ನಾನು ನೋಡುವ ಶಕ್ತಿ ನನಗಿಲ್ಲ. ನಿನಗೆ ಹೊರಗೆ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋಕೆ ತುಂಬ ಕಷ್ಟ ಆಯ್ತಾ ಅಲ್ವಾ? ಬಟ್ ನಿನ್ಗೆ ಗೊತ್ತಲ್ವಾ, ಇವತ್ತಿನ ಈ ಕರಾಳ ಮುಚ್ಚುಮರೆ ಆಟ ಸಾಕು ನೀತಿ. ನಾಳೆ ಬೆಳಗ್ಗೆನೆ ನಾನು ಇಡೀ ರಾಜ್ಯದ ಮೀಡಿಯಾದವ್ರು ಕರೆಸಿ ಭಾರಿ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಸಮ್ಮೇಳನ ಮಾಡಿ ಎಲ್ಲರ ಮುಂದೆ ಜಗತ್ತಿಗೆ ನೀನೇ ನನ್ನ ಧರ್ಮಪತ್ನಿ ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಅಂತ ಹೆಮ್ಮೆಯಿಂದ ಅನೌನ್ಸ್ ಮಾಡಿಬಿಡ್ತೀನಿ. ಋಗ್ವೇದ ಅವಳ ಹಣೆಗೆ ಮುತ್ತಿಟ್ಟು ತನ್ನ ಭಾರೀ ನಿರ್ಧಾರವನ್ನ ಪ್ರಕಟಿಸೋಕೆ ಶುರು ಮಾಡ್ಕೊತಿದ್ದಾನೆ. ನಾಳಿನ ಒಂದು ಸಂಚಿಕೆಯಲ್ಲಿ ನಾಳೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನ್ವಿತಾಳನ್ನ ನನ್ನ ಹೆಂಡತಿಯಿಂದ ಜಗತ್ತಿಗೆ ಸಾರೋಕೆ ಸಿದ್ಧ ಆಗ್ತಿದ್ದಾನೆ. ಆದರೆ ನಾಳೆ ಬೆಳಗ್ಗೆನೆ ಮನೆಗೆ ನುಗ್ಗಲಿರೋ ಹಠಮಾರಿ ಅಜ್ಜಿ ಮತ್ತು ಪತ್ರಿಕೆ ಈ ಕಪಟ ಸುದ್ದಿ ಇವರಿಬ್ಬರ ಬದುಕಿನಲ್ಲಿ ಇನ್ಯಾವ ಬಿರುಗಾಳಿ ಎಬ್ಬಿಸುತ್ತೆ? ಪ್ರಿಯಾ ತನಗೆ ಸಿಗ್ಬೇಕಾಗಿರೋ ಸ್ಥಾನ ಅನ್ವಿತಾಗೆ ಸಿಗ್ತಿದೆ ಅಂತ ಗೊತ್ತಾದಾಗ ಇನ್ಯಾವ ಕರಾಳ ಸಂಚು ರೂಪಿಸ್ತಾಳೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಕತೆ ಮುಂದುವರಿಯುತ್ತೆ.